ಗೌರ್ಮೆಂಟು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ಕು ನೀವೆಲ್ಲ ಟಿ ವಿಯವರೆಲ್ಲ ಅದನ್ನೆಲ್ಲ ಭಾಳ ದೊಡ್ಡದಾಗಿ ಬಿಂಬಿಸಿದೆ. ಸೊ ಆ ದೃಷ್ಟಿಯಿಂದ ಪಿ ಎಲ್ಲು ವಜಾಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವ್ರೇನೋ ಆದೇಶಕ್ಕೇನೋ ಹೋಗಿದ್ದು, ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನೂ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದೆಲ್ಲ ಸತ್ಯ ಎಲ್ಲ ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. ಸರ್, ಇನ್ವೆಸ್ಟಿಗೇಷನ್ ಸಂಪೂರ್ಣ ವರದಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಬಂದ್ ಆಗಲ್ಲ ಅನ್ನೋದು. ನಾನು ಅದನ್ನು ಹೇಳಕ್ ಹೋಗಲ್ಲ. ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಮಾತಾಡ್ತಾರೆ. ನಾನು ಐ ಡೋಂಟ್ ವಾಂಟ್ ಟು ಇನ್ವಾಲ್ವ್ ಆ ವಿಚಾರದಲ್ಲಿ. ಯಾಕೆಂದ್ರೆ ನನಗೆ ಅಪ್ಡೇಟ್ ಇಲ್ಲ. ನನಗೇನು ನಾನು ಯಾವ ಅಧಿಕಾರಿಗಳ ಹತ್ರ ನಾನು ಮಾತಾಡೋಕೆ ಹೋಗಿಲ್ಲ. ಅಲ್ಲಿ ಯಾರು ತನಿಖೆ ಮಾಡಿಸ್ತಾ ಇದ್ದಾರೆ. ನಾನೇನು ನೀವು ಟಿ ವಿಲಿ ಏನು ತೋರಿಸ್ತಾ ಇದ್ರೆ ಅದನ್ನ ನೋಡ್ಬಿಟ್ಟು ಮಾತಾಡ್ತಾ ಇದ್ದೀನಿ. ನಾಳೆ ಕಾವೇರಿ ಆರತಿ ಸಡಗರ ಇದೆ ಸರ್, ಅದ್ರ ಬಗ್ಗೆ. ಕಾವೇರಿ ಆರತಿ ನಾಳೆ ಸಾಂಪ್ರದಾಯಿಕವಾಗಿ ಒಂದು ವಾರ ಮಾಡ್ತಾ ಇದ್ದೀವಿ. ಅದು ದೊಡ್ಡದಾಗೆ ಮಾಡಬೇಕು ಅಂತ ಇತ್ತು. ಬಟ್ ನಮಗೆ ಆ ತಾಯಿ ಸಂಪೂರ್ಣವಾಗಿ ನೀರು ಬಂದಿದೆ, ತುಂಬಿದೆ. ನಿನ್ನೆ ರಾತ್ರಿನೂ ಕೂಡ 124 ಅಡಿ ತುಂಬಿತ್ತು. ನೀರು ಇನ್ಫ್ಲೋ ಕೂಡ ಬರ್ತಾ ಇದೆ. ಸೊ ಅದಕ್ಕೆ ಆ ದೇವಿಗೆ ನಮಸ್ಕಾರ ಹೇಳಬೇಕಲ್ಲ. ನಮ್ಮ ಮನೆಗಳಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ, ರೈತರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಸೊ ರೈತರೆಲ್ಲ ಕೂಡ ಭಾಳ ಕಾತರದಿಂದ ನೀವೊಂದು ಪ್ರಾರ್ಥನೆ ಮಾಡಿ. ಇದೇನು ಪ್ರಾರ್ಥನೆ ಮಾಡೋದಷ್ಟೇ. ಕಾವೇರಿ ಆರತಿ ಅಂತ ಅಂದರೆ ಆರತಿ ಮಾಡೋದಂದ್ರೆ ಪ್ರಾರ್ಥನೆ ಮಾಡೋದು. ಯಾವಾಗಲೂ ಕೂಡ ಸಮೃದ್ಧಿಯಾಗಿ ಈ ರೀತಿ ಯಾವ ರೀತಿ ಮಳೆ ಬಂದಿದೆ ಅದೆಲ್ಲ ಆಗಬೇಕು ಅಂತೇಳಿ ಈ ವರ್ಷ ನಾನು ಅಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ನಾಳೆ ಮಾಡ್ತಾ ಇದ್ದೀನಿ. ಜಾತಿ ಗಣತಿ ವಿಚಾರವಾಗಿದೆ. ಏನಿಲ್ಲ, ದೋಷಗಳಿದಾವೆ, ಏನು ಯಾವ ವಿಚಾರನೂ ಇಲ್ಲ. ಏನಾದ್ರು ಇದ್ರೆ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾರೆ. ಅದು ಟೆಕ್ನಿಕಲ್ ಸಮಸ್ಯೆ ಎದುರಾಗ್ತಾ ಇದೆ. ಸಿಬ್ಬಂದಿ ಸಮೀಕ್ಷೆ ನಡೆಸೋಕೆ ಆಗ್ತಾ ಇಲ್ಲ ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಈಗ ಎಲ್ಲರಿಗೂ ಅವಕಾಶ ಸಿಗಬೇಕು. ಹಿಂದೆ ಕೆಲವೆಲ್ಲ ಕೂಗಿತ್ತು, ನಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಸಮಾಜದವರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಜಾಗೃತರಾಗಬೇಕು. ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಬರ್ಸ್ಕೊಳ್ಬೇಕು. ನಿಮ್ಮ ರಿಲೇಟಿವ್ಸು ಯಾರೇ ಆಗಲಿ, ಫ್ರೆಂಡ್ಸು, ಕುಟುಂಬದವರು ಹೊರಗಡೆ ಇದ್ರು ಕೂಡ ನೀವು ಅವ್ರ ಮಾಹಿತಿಯನ್ನು ತೆಗೆದುಕೊಂಡು ಕ್ಲೀನಾಗೆಲ್ಲ ಬರ್ಸಿಸ್ಬಿಟ್ಟು ನಿಮ್ಗೆ ನೀವು ನ್ಯಾಯವನ್ನು ಒದಗಿಸ್ಕೊಳ್ಬೇಕು. ಇಲ್ಲಾಂದರೆ ನಿಮ್ಗೆ ನೀವು ಮೋಸ ಮಾಡ್ಕೊಂಡಾಗ ಆಗ್ತದೆ. ನಿಮ್ಮ ಮುಂದಿನ ನಿಮ್ಮ ಸಮಾಜಕ್ಕೆ ನೀವೇ ಅನ್ಯಾಯ ಮಾಡಿದಾಗ ಆಗ್ತದೆ. ಸೊ ಎಲ್ಲ ನಮ್ಮ ಕಮ್ಯುನಿಟಿಯವರು ಕರೆದ್ರು ಹೋಗ್ತೀನಿ, ಬೇರೆ ಕಮ್ಯುನಿಟಿ ಕರೆದ್ರು ಹೋಗ್ತೀನಿ. ನನಗೇನು ಜಾತಿ, ನಾನು ಎಲ್ಲರಿಗೂ ಬೇಕಾದವರು. ಸರ್ಕಾರ ಎಲ್ಲರಿಗೂ ಕೂಡ ನಾನು ಈಗ ಹೇಳ್ತಾ ಇದ್ದೀನಿ, ಎಲ್ಲ ಕಮ್ಯುನಿಟಿವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕಮ್ಯುನಿಟಿ ಸಭೆಗೂ ನಾನು ಹೇಳಿದ್ದೀನಿ, ನೀವು ಬರೀ ಒಕ್ಕಲಿಗರಿಗೆ ಸೀಮಿತ ಆಗಿರಕ್ಕೆ ಹೋಗ್ಬಿಡಿ. ಸಮಾಜಕ್ಕೆ ಎಲ್ಲರೂ ಕೂಡ ಅವ್ರವ್ರು ಬರ್ಸ್ಕೊಳ್ಳಿ, ತಪ್ಪೇನಿಲ್ಲ. ಅವ್ರವ್ರದ್ದು ಏನೇನಿದೆ, ಅವ್ರವ್ರ ಅಭಿಪ್ರಾಯಗಳು ಏನಿದೆ ಬರ್ಸ್ಕೊಳ್ಳಿ. ಈಗ ನಿಮ್ಮ ವಿದ್ಯಾರ್ಥಿ ಬಗ್ಗೆ ನಮ್ಗೇನು ಗೊತ್ತಿರ್ತದೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನು ಗೊತ್ತಿರ್ತದೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೇನಿದೆ ಅದನ್ನೆಲ್ಲ ಕೂಡ ನೀವು ತಿಳಿಸ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಇವತ್ತು ಕೂಡ ನಾನು ಎಲ್ಲರಿಗೂ ಹೇಳ್ತಿದ್ದೀನಿ, ನೀವೆಲ್ಲರೂ ಕೂಡ ತಿಳಿಸಿ. ಸರ್, ಸ್ಪಷ್ಟವಾಗಿ ಹೇಳ್ಬಿಡಿ ಸರ್. ಈಗ ಘೋಷಣೆ ಆಗಿರುವಂತೆ ಅದರಂತೆ ನಡೆಯುತ್ತೋ ಅಥವಾ ಮುಂದೆ ವಿಸ್ತರಣೆ ಮಾಡಬೇಕು ಅಂತ ಮುಂದಕ್ಕೆ ಮಾಡಬೇಕು ಅನ್ನೋ ಏನಾದ್ರೂ ಇದೆಯಾ ಸರ್? 7 ಕೋಟಿ ಕನ್ನಡಿಗರು ನೀವು ರೀಚ್ ಆಗ್ಬೇಕಂದ್ರೆ ಕೇವಲ 15 ಒಳಗಡೆ ಸಾಧ್ಯನಾ? 15 ದಿನದಲ್ಲಿ ಮಾತ್ರ ಸಮೀಕ್ಷೆ. 7 ಕೋಟಿ ಕನ್ನಡಿಗರನ್ನು ರೀಚ್ ಆಗ್ಬೇಕು ಅಂದ್ರೆ ನೀವು ಕೊಟ್ಟಿರುವಂತಹ ಡೆಡ್ ಲೈನ್ ಅಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯನಾ? ಇದು ಎಲ್ಲಾ ಸಮುದಾಯಗಳ ಒತ್ತಡವೂ ಕೂಡ ಆಗಿದೆ. ಈಗ ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ಈಗ ಸದ್ಯಕ್ಕೆ ಕೆಲಸ ಈಗ ಶುರು ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗೂ ಕೂಡ ಸ್ವಲ್ಪ ಸ್ಲೋ ಇರ್ತದೆ, ಸ್ವಲ್ಪ ಸೆಟ್ಲ್ ಆಗೋವರೆಗೂ ಕೂಡ. ಈಗ ನೀವು ಡ್ರೈವಿಂಗ್ ಅಲ್ಲಿ ಇರ್ತೀರಲ್ಲ, ಹಂಗೆ ಸ್ವಲ್ಪ ಸ್ಟಾರ್ಟಿಂಗು ಸರ್ವರ್ಗಳು ಅವೆಲ್ಲ ಪ್ರಾಬ್ಲಮ್ ಎಲ್ಲ 1-2 ದಿನ ಇರ್ತದೆ, ಆಮೇಲೆಲ್ಲ ಸರ್ ಹೋಗ್ತದೆ. ಸರ್, ಈಗ ನಿಮ್ಮದೇ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಾರೆ. ತುಷಾರ್ ಗಿರಿನಾಥ್ ಅವರು ಚಿಲ್ಮೆ ಅಂತ ಸಂಸ್ಥೆ ಆಗ ಏನು ಸರ್ವೆ ಮಾಡಿತ್ತು, ಆಗ ಬಿಜೆಪಿ ಪಕ್ಷದಲ್ಲಿ ಒಂದು ಆಯಕಟ್ಟಿನ ಸರ್ಕಾರದಲ್ಲಿ ಹುದ್ದೆಯಲ್ಲಿದ್ದರು. ಈಗಲೂ ಕೂಡ ಆಯಕಟ್ಟಿನ ಹುದ್ದೆಯಲ್ಲಿದ್ದಾರೆ. ಸರ್ಕಾರ ಯಾಕೆ ಅವ್ರ ಮೇಲೆ ಬೇರೆ ಹುದ್ದೆಯನ್ನು ಪದ್ಧತಿ? ನಾವು ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸರ್, ಈಗ ಕಾಂಪೋಸ್ಟ್ ಪ್ಲಾಸ್ಟಿಕ್ ಬಳಕೆ ಸರ್ಕಾರ ಆದೇಶ ಮಾಡಿದೆ.
ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ, ಅದು ಸರಿಯಲ್ಲ. ಬಹಿರಂಗವಾಗಿ ವಿರೋಧ ವ್ಯಕ್ತ ಮಾಡಿದ್ದಾರೆ ಸರ್. ನನಗೆ ಮಾಹಿತಿ ಇಲ್ಲ. ಬಿಜೆಪಿ ರಸ್ತೆ ಗುಂಡಿ ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ, ಅವರು ಮಾಡ್ತಾ ಇರೋದು ಬಹಳ ಸಂತೋಷ. ಬಂದು ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ಲಿ. ನಾನೇ ಹೇಳಿದ್ದೀನಲ್ರಿ, ನಿಮ್ಮ ಏನು ಇಡೀ ರಾಜ್ಯದ ನಮ್ಮ ಬೆಂಗಳೂರು ನಾಗರಿಕರಿಗೆಲ್ಲರೂ ಕೂಡ ಎಲ್ಲೆಲ್ಲಿ ಗುಂಡಿ ಇದೆ ಅದನ್ನೆಲ್ಲ ನೀವು ಆಪ್ ಇದೆ, ಆಪ್ ಅಲ್ಲಿ ಆನ್ಲೈನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನಾನೇ ಹೇಳಿದ್ದೀನಿ. ನಾನೇ ಕರೆದು ಬಿಟ್ಟು ಅಂದ್ರೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಾನು ಸಾರ್ವಜನಿಕರಿಗೆ ಹೇಳಿದ್ದೀನಿ, ಮಾಧ್ಯಮದವ್ರಿಗೆ ಹೇಳಿದ್ದೀನಿ, ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ, ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ನೀವು ತೋರ್ಸಪ್ಪ ಅಂತ ಹೇಳಿದ್ರೆ ಬಂದು ಅದನ್ನ ಲಿಸ್ಟ್ ಮಾಡ್ಕೊಂಡು ಒಂದೊಂದೇ ಕ್ಲೀನ್ ಮಾಡಿ ಮುಚ್ಚುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದೀನಿ. ಆಯ್ತು, ನನ್ನ ಮನೆ ಮುಂದೆ ಬಂದು ಪಾಪ ಅವ್ರು ಬಂದು ಆಪಲ್ ಕಳ್ಸದ್ ಬಿಟ್ಬಿಟ್ಟು ಅವರೇ ಬಂದು ಪಬ್ಲಿಸಿಟಿ ಮಾಡ್ಕೊಳ್ಳಿ ಅವ್ರೇನು. ಸರ್, ಈಗ ಸರ್ಕಾರ ಕೊಟ್ಟಿರೋ ಡೆಡ್ಲೈನ್ ಅಲ್ಲೇ ಈ ಎಲ್ಲ ಕಾಮಗಾರಿ ಎಲ್ಲ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಮುಗಿಯುತ್ತಾ ಅಂತ? ನೋಡಿ, ಎಷ್ಟು ಆತಾತುರವಾಗಿ ಮಾಡೋಕ್ಕಾಗಲ್ಲ. ಒಂದು ಗುಂಡಿ ಅಂತ ಅಂದ್ರೆ ಕ್ಲೀನ್ ಆಗಿ ಒಂದಷ್ಟು ಕಟ್ ಮಾಡಬೇಕು, ಅಲ್ಲೆಲ್ಲ ಡಂಪ್ ಎಲ್ಲ ತೆಗಿಬೇಕು. ಈಗ ನೆನ್ನೆ BJP ಅವ್ರು ಮಾಡಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ನಾವು ಈಗ ಇಷ್ಟು ಗುಂಡಿ ಇತ್ತು ಅಂದ್ರೆ ಒಂದಷ್ಟು ಅಗಲ ಜಾಸ್ತಿ ಕಟ್ ಮಾಡಬೇಕು, ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ರೋಲ್ ಮಾಡಬೇಕು. ಆ ತರ ಗುಂಡಿ ಮುಚ್ಚುವಂತ ಕೆಲಸ ನಾನು ಹೇಳಿದ್ದೀನಿ. ಅವೆಲ್ಲ ಏನಿಲ್ಲ, ಎಲ್ಲ ಮಾಡ್ತಾ ಇದ್ದಾರೆ. MLA ಇದ್ದಾರಲ್ಲ, ಎಲ್ಲರೂ ಅವ್ರ ಕ್ಷೇತ್ರದಲ್ಲೆಲ್ಲ ಎಲ್ಲೆಲ್ಲಿದೆ ಅವ್ರ ಕ್ಷೇತ್ರದವರೆಲ್ಲ ದಯವಿಟ್ಟು ಅವರೇ ಹೋಗಿ ಎಲ್ಲ ಮಾಡಿ ಮಾನಿಟರ್ ಮಾಡ್ಲಿ. ಅವ್ರನ್ನ ಬೇಡ ಅಂತ ಹೇಳೋದಿಲ್ಲ, ಅವ್ರ ಕ್ಷೇತ್ರದೆಲ್ಲ ಮಾನಿಟರ್ ಮಾಡ್ಕೊಂಡು ಎಲ್ಲ ಅವ್ರು ಮುಚ್ಚಿಸ್ಕೊಳ್ಳಿ. ಆಫೀಸರ್ಸ್ ಎಲ್ಲ ಅವ್ರಿಗೆ ಗೌರವ ಕೊಡ್ತಾರೆ. ಅಧಿಕಾರಿಗಳು ಮತ್ತೆ ಉದ್ಯಮಗಳು ಒಂದು ಸಭೆ ನಡೆಸಿದ್ರು ಸರ್. ಸಭೆಯಲ್ಲಿ ವಿಜಯತಟ್ಟಿ ಕಾರ್ ಬಳಕೆ ಮಾಡೋದು ಮತ್ತೆ ಕಾರ್ ಪೂಲಿಂಗ್ ವಿಜಯತಟ್ಟಿ ಕಾರ್ ಬಳಕೆ ಮತ್ತು ಕಾರ್ ಪೂಲಿಂಗ್ ಬಗ್ಗೆ ಸಲಹೆಗಳು ನೀಡಿದ್ದಾರೆ. ಕಾರ್ ಪೂಲಿಂಗ್ ಏನಾದ್ರು ಬೆಂಗಳೂರಿಗೆ ಬರ್ತಾ ಇದೆ? ಕೆಲವು ಸಲಹೆಗಳು ಬಂದಿದೆ, ಅವೆಲ್ಲ ಸರ್ಕಾರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಅವರು ನಮ್ಗೆ ಒಳ್ಳೇದಾಗ್ಬೇಕು ಅಂತ ಕೆಲವು ಗೈಡ್ ಮಾಡ್ತಾ ಇದ್ದಾರೆ. ಜಿಲ್ಲೆಗಳಲ್ಲಿ ನಾವು ಜಾತಿ ಜನಗಣತಿಯನ್ನ ಮಾಡಲ್ಲ ಅಂತ ಹೇಳಿ ಶಿಕ್ಷಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಅಂಗವಿಕಲರಿಗೂ ಕೂಡ ನೀವು ಜಾತಿ ಜನಗಣತಿ ಮಾಡಿ ಅಂತ ಹೇಳಿ ಹಾಕಿದ್ದಾರೆ. ನನಗೆ ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಅಂಗವಿಕಲರಿಗೂ ಮಾಡ್ಬೇಕಲ್ಲ, ಅವರು ಆ ಶಿಕ್ಷಕರು ಹೋಗಿ ಮಾಡಿ ಅಂತ ಹೇಳಿ ಹಾಕಿದ್ದಾರೆ. ಅವ್ರು ಕೆಲವರೆಲ್ಲ ಯಾರೋ ಒಂದ್ 2-3 ಜನ ಹೇಳ್ಬೋದು, ಮಿಕ್ಕಿದವ್ರು ಮಾಡ್ತಾರೆ. ಈಗ ಯಾರು ರಾಜಕೀಯದವ್ರು ನಾವು ಅಂಗವಿಕಲರು ಕೆಲವರು ಇರ್ತಾರಪ್ಪ, ರಾಜಕೀಯ ಬೇಡ ಅಂತ ಹೇಳಕ್, ಅಂಗವಿಕಲ ಅಂದ ತಕ್ಷಣ ರಾಜಕೀಯ ಬೇಡ ಅಂತ, ಅಂಗವಿಕಲರಿಗೆ ಜಾಸ್ತಿ ಬುದ್ಧಿ ಜಾಸ್ತಿ. ಈಗ ಟಾರ್ ವಿಚಾರವಾಗಿ ಅಂದ್ರೆ ರಸ್ತೆ ಗುಂಡಿ ವಿಚಾರವಾಗಿ ಸರಿಯಾದ ರೀತಿಯಾದಂತಹ ಟಾರ್ ಬಳಕೆ ಆಗದೇ ಇರುವಂತಹದ್ದು ರಸ್ತೆ ಗುಂಡಿಗೆ ಕಾರಣ ಅನ್ನುವಂತ ನಿನ್ನೆ ಮೀಟಿಂಗ್ ಅಲ್ಲಿ ಗೊತ್ತಾಗಿದೆ. ಅಂತವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು ಅಂತ ಗುತ್ತಿಗೆದಾರನ ಅನ್ನುವಂಥದ್ದು ನಿನ್ನೆ ಸಭೆಯಲ್ಲಿ ಅಭಿಪ್ರಾಯ ಕೇಳಿ ಬಂದಿರುವಂತದ್ದು. ಅದನ್ನ ಮಿಶ್ರಾ ಅವರು ಕೂಡ ಹೇಳಿದ್ದಾರೆ. ನನಗೆ ಮಾಹಿತಿ ಇಲ್ಲ, ಟೆಕ್ನಿಕಲ್ ಮಾಹಿತಿ ಇಲ್ಲ, ತಿಳಿದಿಲ್ಲ. ರಸ್ತೆ ಗುಂಡಿ ವಿಚಾರವಾಗಿ ಶಾಶ್ವತ ಪರಿಹಾರ ಅಂತ ಏನಾದ್ರು ಆಗಿದೆ? ನಾವು ಮಾಡ್ತೀವಿ ಬಿಡಿ. ವೈಟ್ ಟಾಪಿಂಗು ಮತ್ತು ಹೊಸದಾಗೆಲ್ಲ ಒಂದು ರೋಡ್ ಮಾಡಬೇಕು ಮಾಡ್ತೀವಿ ಸರ್. ರಾತ್ರಿ 39 ಜನರಿಗೆ ದಸರಾ ಗಿಫ್ಟ್ ಕೊಟ್ರಿ ನಿಮ್ಮ ಕಾರ್ಯಕರ್ತರಿಗೆ. DK ಶಿವಕುಮಾರ್ ಅವರು ಬಹಳಷ್ಟು ಬೇಗ ಏನಾದ್ರು ಅಂತ ಗಿಫ್ಟ್ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾರೆ. ಕಾವೇರಿ ಆರತಿ ಪೂಜೆ ಪ್ರಾರ್ಥನೆ ಫಲ ಕೊಡುತ್ತಾ ಸರ್? ಊಟ ಮಾಡೋದು ಆಗಿಲ್ಲ, ನಿಮ್ ಜೊತೆನೆ ಊಟ. ನಾನು ಬಟ್ಟೆ ಎಸಿದ ಪ್ರಾರ್ಥನೆ ಫಲ ಕೊಡುತ್ತಾ ಅಂತ ಊಟ ಮಾಡಿಲ್ಲ, ನಾನು ಕ್ಯಾಬಿನೆಟ್ ಅಲ್ಲಿ ಏನು ತಿಂದಿಲ್ಲ. ಇನ್ನೊಂದು ಚರ್ಚೆ ಇದೆ. 2 ವರ್ಷ ಕಂಪ್ಲೀಟ್ ಆಗಿರುವಂತಹ ನಿಗಮಮಂಡಳಿ ಅಧ್ಯಕ್ಷರು ಅವರಿಂದ ರಾಜೀನಾಮೆ. ನಾನು ನಿನ್ನ ಸ್ವಲ್ಪ ಕೆಲಸಕ್ಕೆ ಸೇರ್ಕೋಬೇಕು ಅಂತಿದ್ದೆ. ನಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.